ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ನಮ್ಮ ಕಡೆ ದಾವಣಗೆರೆಯಲ್ಲಿ ಹೋಳಿಗೆ ಇಲ್ಲದ ಹೂರ್ಣ ಅಂತ ಹೇಳ್ತೀವಿ. ಸೊ ಆ ರೀತಿ ಬಡ್ಜೆಟ್ ಇದೆ ಇವತ್ತಿನ ದಿನ. ನಮ್ಮ ಕರ್ನಾಟಕಕ್ಕಂತೂ ಭಾಳನೇ ಮಲತಾಯಿ ಧೋರಣೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿದೆ. ಅವ್ರ ಅಲೈಡ್ ಪಾರ್ಟ್ನರ್ಸ್ ಯಾರಿದಾರಲ್ಲ, ಮೇಜರ್ ಶೇರ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಆಮೇಲೆ ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರಿಗೂ MSP ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಬಗ್ಗೆ ಅದ್ರ ಬಗ್ಗೆನೂ ಕೂಡ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದು ನಮ್ಮ ಎಕಾನಮಿ ಮೇನ್ಲಿ. ಸೊ ಅಲ್ಲಿ ಇನ್ನೂ ಜಾಸ್ತಿ ಒತ್ತು ಕೊಟ್ಟು ಫ್ರಮ್ ಫಾರ್ಮ್ ಟು ಮಾರ್ಕೆಟ್ ಆ ಪ್ರೊಡ್ಯೂಸ್ ಇದೆಲ್ಲ, ಆ ನೆಟ್ವರ್ಕ್ ಸಾಕಷ್ಟು ಕೋಲ್ಡ್ ಸ್ಟೋರೇಜ್ ಯೂನಿಟ್ ಇರ್ಬೋದು, ಆಮೇಲೆ ಸಾಗಾಣಿಕೆ ವ್ಯವಸ್ಥೆ ಇರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅದ್ರ ಬಗ್ಗೆ ಒತ್ತು ಕೊಡಬೇಕಾಗಿದೆ. ಅದು ಕೂಡ ಎಲ್ಲೂ ಸರಿಯಾಗಿ ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ. ಮತ್ತು ಮಹಿಳೆಯರಿಗೆ ಹೇಳಬೇಕು ಅಂದರೆ ವಿಶೇಷವಾಗಿ 3 ಲಕ್ಷ ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ಅದು ಕೂಡ ಕಡಿಮೆ ಆಯಿತು ಅನಿಸುತ್ತೆ ನನಗೆ. ಮಹಿಳಾ ಸಬಲೀಕರಣ ಅಂತ ಮಾತಾಡ್ತೀವಿ, ಬಟ್ ಅಷ್ಟು ಬಡ್ಜೆಟ್ನಲ್ಲಿ ಬೇಡಿಕೆ ಸಾಕಷ್ಟಿದೆ, ಅದು ಕೂಡ ಆಗಲ್ಲ. ಆಮೇಲೆ ಕರ್ನಾಟಕದಲ್ಲಿ ಸ್ಪೆಷಲಿ ನಮಗೆ ಯೂನಿವರ್ಸಿಟೀಸ್ ಬೇಕಾಗಿದೆ, ಆ್ಯಂಡ್ ದಟ್ ಹ್ಯಾಸ್ ಬೀನ್ ನಾಟ್ ಸ್ಯಾಂಕ್ಷನ್ಡ್. ಆ್ಯಂಡ್ ರಿಸರ್ಚ್ ಸೆಂಟರು, ಏಮ್ಸ್ ಇದ್ರ ಬಗ್ಗೆ ಎಲ್ಲ ಬೇಡಿಕೆ ಇಟ್ಟಿದ್ವಿ, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಕೂಡ ಬೇಡಿಕೆ ಇಟ್ಟಿದ್ವಿ, ಅದು ಕೂಡ ಮಾಹಿತಿ ಬಂದಿಲ್ಲ. ಕೇವಲ 2 ಸ್ಟೇಟಿಗೆ ಸೀಮಿತ ಆಯಿತು ಅಂತ ಈ ಬಜೆಟ್ ಆಗಿದ್ರೆ? ಡೆಫಿನೆಟ್ಲಿ ಅವ್ರ ಅಲೈಡ್ ಪಾರ್ಟ್ನರ್ಸ್ ಇದ್ದಾರಲ್ಲ, ಈಗ ಹೇಳುವಾಗೂ ಅದೇ ಆಂಧ್ರ ಪ್ರದೇಶನ ಕನ್ಸಿಡರ್ ಮಾಡಿದ್ದಾರೆ, ಆಮೇಲೆ ಬಿಹಾರ್ ಕನ್ಸಿಡರ್ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ರೈತರಿಗೆ ಅಷ್ಟೊಂದು ಸಮಸ್ಯೆ ಆಗಿದೆ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಟೈಮ್ನಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಕೂಡ ಏನು ಕ್ಲಾರಿಟಿ ಇಲ್ಲ. ಅಲೈಡ್ ಪಾರ್ಟ್ನರ್ಸಲ್ಲಿ ಕರ್ನಾಟಕವನ್ನು ಕೂಡ ಸೇರಿದೆ, ಆದರೂ ಯಾಕೆ ಕನ್ಸಿಡರ್ ಮಾಡೋದಕ್ಕೆ ಮುಂದಾಗಿಲ್ಲ ಅಂತ ಕೇಂದ್ರ ಸರ್ಕಾರ. JDS ಕೂಡ ತನ್ನ ಬೆಂಬಲವನ್ನು ಕೊಟ್ಟಿದೆ, ಆದರೆ ಕರ್ನಾಟಕಕ್ಕೆ ಯಾವುದೇ ವಿಶೇಷ ಯೋಜನೆಗಳಿರ್ಬೋದು ಅಥವಾ ಅನುದಾನದಲ್ಲಿ ಹೆಚ್ಚುವರಿ ಕೊಡಿರುವಂಥದ್ದು. ಹಾಸನಿಗೆ IIT ಕೇಳಿದ್ರು, ಏಮ್ಸ್ ಅನ್ನ ರಾಯಚೂರಿಗೆ ಕೇಳಿದ್ರು. ಇದೆರಡು ಮೇಜರ್ ಪ್ರಾಜೆಕ್ಟ್ ಆಗಿತ್ತು, ಕರ್ನಾಟಕ ನಿರೀಕ್ಷೆ ಇತ್ತು, ಅದ್ಯಾವುದು ಕೂಡ ಈಡೇರಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ನಮ್ಮ ಚುನಾವಣೆಯಲ್ಲೂ ಅದೇ ಹೇಳಿದ್ವಿ. ಹೋದ ಬಾರಿ ಒಬ್ಬರು MP ಇದ್ದರು ಕಾಂಗ್ರೆಸ್ನವರು, ಈ ಬಾರಿ 9 ಜನ ಇದ್ದೀವಿ. 28 ಜನದಲ್ಲಿ ಮೇಜರ್ ಶೇರ್ ಇರೋದೇ BJP ಮತ್ತು JDSನವರು. ಆದರೂ ಕೂಡ ಅವರು ಒತ್ತು ಕೊಟ್ಟು ತರೋದ್ರಲ್ಲಿ ಅಸಮರ್ಥರಾಗಿದ್ದಾರೆ ಅಂತ ನನಗನ್ಸುತ್ತೆ.